ಅವರು ಏನು ಕ್ಯಾಶ್ ಗಿರಾಕಿನ ತಂದು ಅಭ್ಯರ್ಥಿ ಮಾಡವ್ರೆ, ಅವ್ರನ್ನ ಸೋಲಿಸಬೇಕು ಅಂತ ಸುಧಾಕರ್ ಕರೆ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಹೇಳೋದಾದ್ರೆ ನಾನು ಸುಧಾಕರ್ ಬಗ್ಗೆ ಮಾತಾಡೋಕ್ಕೆ ಹೋಗಲ್ಲ. ಅವ್ರದ್ದು ಸೇವೆ ಇದೆ. ರಕ್ಷಾರಾಮಯ್ಯನವ್ರದ್ದು ಕುಟುಂಬ ಇದೆಯಲ್ಲ, ಅವ್ರ ತಾತನವ್ರ ಕಾಲದಿಂದ ಸಮಾಜ ಸೇವೆಯಲ್ಲಿ ಬಹುತೇಕ ಒಂದು ವಿದ್ಯಾಸಂಸ್ಥೆಯನ್ನು ಕಟ್ಟಿ ಹಾಸ್ಪಿಟ್ಲ್ ಮಾಡಿ ಅತಿ ಹೆಚ್ಚು ಸರ್ವಿಸ್ ಮಾಡಿದ್ದಾರೆ. ಅವರಿಗೆ ಆಸ್ತ್ರ ಹೇಳೋದು ಸರಿ ಇಲ್ಲ. ಅವ್ರ ಸೇವೆ ಇದೆ, ದೇವರಿಗೆ ಅವ್ರ ಆಶೀರ್ವಾದ ಇದೆ. ರಕ್ಷಾರಾಮಯ್ಯನವ್ರಿಗೆ ನಾವೆಲ್ಲ ಆಶೀರ್ವಾದ ಮಾಡಬೇಕಂತ ಈ ಭಾಗದ ಜನರನ್ನು ಮನವಿ ಮಾಡ್ತೀವಿ. 20ನೇ ತಾರೀಕು ಮೋದಿ ಅವರು ದೇವನಹಳ್ಳಿ ಬರ್ತಿದ್ದಾರೆ. ಅದರ ಪ್ರಭಾವ ಯಾವ ರೀತಿ ಇರ್ಬೋದು? ಇಲ್ಲಿ ಏನನ್ನ ಮತ ಬದಲಾವಣೆ ಆಗಲ್ಲ. ನಾವು 5 ಗ್ಯಾರಂಟಿ ಕೊಟ್ಟಿದ್ದೀವಿ. ಬಡವರಿಗೆ, ರೈತರಿಗೆ, ಎಲ್ಲ ವರ್ಗದ ಜನರಿಗೂ ಕೂಡ ಸಹಾಯ ಮಾಡಿದ್ದೀವಿ. ಆಶಾಭಾವನೆಯಿಂದ ಇದ್ದೀವಿ. ನಾವು ಕೆಲಸ ಮಾಡಿದ್ದೀವಿ. ನಮ್ಗೆ ಆಶೀರ್ವಾದ ಮಾಡಲೇ ಮಾಡ್ತಾರೆ ಜನ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.